ರೈಲ್ವೆ ಮಾರ್ಗಕ್ಕೆ ಇಚ್ಛಾಶಕ್ತಿ ಅಗತ್ಯ. ರೈಲ್ವೆ ಹೋರಾಟ ಸಮಿತಿಯಿಂದ ರೈಲ್ವೆ ಯೋಜನೆ ಕುರಿತು ಮಹತ್ವದ ಸಭೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ರೈಲ್ವೆ ಹೋರಾಟ ಸಮಿತಿಯಿಂದ ರೈಲ್ವೆ ಯೋಜನೆ ಕುರಿತು ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ರೈಲ್ವೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ, ಲೋಕಾಪುರ ರಾಮದುರ್ಗ ಸವದತ್ತಿ ರೈಲು ಮಾರ್ಗಕ್ಕಾಗಿ ಈಗಾಗಲೇ ಸಚಿವರು ಹಾಗೂ ಸಂಸದರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸವದತ್ತಿ ತಾಲೂಕಿನ ಎಲ್ಲಾ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಎಂದು ಮನವಿ ಮಾಡಿದರು. ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಪಿ.ಬಿ. ಬಡಗೇರ್ ಮಾತನಾಡಿ, ಶಿರಸಂಗಿ ಮಾರ್ಗವಾಗಿ ರೈಲು ಸಂಪರ್ಕ ದೊರೆತರೆ ಆರ್ಥಿಕ ಪ್ರಗತಿ ಸಾಧ್ಯವಾಗುತ್ತದೆ. ಜೊತೆಗೆ ಸವದತ್ತಿಯ ಯಲ್ಲಮ್ಮ ಹಾಗೂ ಶಿರಸಂಗಿಯ ಕಾಳಮ್ಮ ದೇವಸ್ಥಾನಗಳಿರುವುದರಿಂದ ಭಕ್ತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು. ರೈಲ್ವೆ ಯೋಜನೆಗಾಗಿ ನಾವು ಹಾಗೂ ಹೋರಾಟ ಸಮಿತಿಯವರು ಸಚಿವರನ್ನ ಭೇಟಿ ಮಾಡಿ ವಿಷಯ ತಿಳಿಸಿದ್ದೇವೆ. ಈ ಹೋರಾಟದ ಯಶಸ್ಸಿನ ಕ್ರೆಡಿಟ್ ಯಾರೇ ತೆಗೆದುಕೊಂಡರೂ ಪರವಾಗಿಲ್ಲ, ಆದರೆ ಲೋಕಾಪುರ ರಾಮದುರ್ಗ ಸವದತ್ತಿ ಧಾರವಾಡದವರೆಗೂ ರೈಲ್ವೆ ಯೋಜನೆ ಅನುಷ್ಠಾನವಾಗಬೇಕು ಎಂಬುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ರೈಲ್ವೆ ಹೋರಾಟಕ್ಕೆ ನಮ್ಮ ಸಂಸ್ಥೆ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು. ಈ ಹೋರಾಟದಲ್ಲಿ ಯಾರೂ ಅಮುಖ್ಯರಲ್ಲ, ಯಾರೂ ಅಲ್ಪರಲ್ಲ. ಇದು ರಾಜಕೀಯ, ಧರ್ಮ ಮತ್ತು ಭಾಷೆ ಮೀರಿದ ಜನಪರ ಹೋರಾಟವಾಗಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮುತ್ತಪ್ಪ ಭಜಂತ್ರಿ, ಮಲ್ಲಿಕಾರ್ಜುನ, ಪ್ರಕಾಶ್ ಗುಗ್ರಿ, ಬಿ.ಎಸ್. ಪಾಟೀಲ್, ಸಿದ್ದು ಪಟೇಲ್ ಇನ್ನಿತರರು ಉಪಸ್ಥಿತರಿದ್ದರು. ನೀವು ಅನ್ನಂಗಿಲ್ಲ, ಈಗ ನಾವು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ಇಲ್ಲೊಂದಿಷ್ಟೇನೋ ದೇವಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆ ಕಡೆ ಈ ಕಡೆ ಒಂದಿಷ್ಟು ಅಲ್ಲೇ ಇಲ್ಲೇ ಭಿಕ್ಷಾ ಬೇಟ್ ತಂದು ಇದೊಂದು ಕೆಲಸ ಮಾಡಕ್ಕೆ, ಈಗ ವಿಶೇಷವಾಗಿ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಭಕ್ತರ ಪ್ರವಾಹ ನಿಮ್ಗೆಲ್ಲರಿಗೂ ಗೊತ್ತೈತಿ. ಅವರು ಗಾಡಿ ಮಾಡಿಕೊಂಡು ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅದಕ್ಕೆ ಅವ್ರು ಎರಡೂ ಭಾಗದವ್ರು ಇದರೊಳಗೆ, ಒಂದು ಶಿರಸಂಗಿ, ಒಂದು ಯಲ್ಲಮ್ಮ. ದೊಡ್ಡ ಪ್ರಮಾಣದೊಳಗೆ ಭಕ್ತರು ಇಲ್ಲಿ ಬರುವುದರಿಂದ ಏನಾಗ್ತತಿ ಅಂತಂದ್ರೆ, ಇಲ್ಲಿಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಇಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ, ವ್ಯಾಪಾರಗಳು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಈ ಪ್ರಾಯಶಃ ನಮಗೆ ಹಿಂದೆ ಇದೆ 30 ವರ್ಷದಿಂದ ಒಂದು ಕಟ್ಟಿಪೇಟಿಗೆ ಬೇಕಾದ್ರೆ ಊರಾಗ ಬರಬೇಕಾಗ್ತದೆ. ನಿಮಗೂ ಎಲ್ಲ ಗೊತ್ತು. ಇವತ್ತು ಅಷ್ಟೆಲ್ಲ ಕುಟುಂಬಗಳು ಅಲ್ಲೇ ಹೊಟ್ಟೆ ತುಂಬಿಕೊಳ್ಳೋ ಅಷ್ಟು ಮಟ್ಟಿಗೆ ಜನ ಅಷ್ಟು ಬಂದು ಅಲ್ಲಿ ಇದು ಮಾಡ್ತಾರೆ. ನಾವು ತುಂಬ್ತೇವೆ ಹೊತ್ತಲ್ಲ, ಜನ ಮಾಡೋರು ಕೊಡೋರು ಅವ್ರು, ನಾವೇನು ಬಂದವ್ರಿಗೆ ಒಂದು ದಾರಿ ಅಟ್ಟ ಇದು ಮಾಡಿಬಿಟ್ಟವ್ರು. ಅದಕ್ಕೆ ಈ ಹೋರಾಟವನ್ನು ಪಾಪ ಅವರಿಗೆ ಇಳಿ ವಯಸ್ಸಿನಾಗ ಅವ್ರದ್ದೊಂದು ಸಂಕಲ್ಪ ಐತಿ. ಈ ಸಂಕಲ್ಪ ಅದು ಅನುಷ್ಠಾನಗೊಳ್ಬೇಕು ಅಂತಂದ್ರೆ ನಾವೆಲ್ಲರೂ ಇವತ್ತು ಎಲ್ಲ ಊರಿಗೆ ಅಡ್ಡಾಡೋಕ್ಕಾಗೋದಿಲ್ಲ. ಪ್ರಮುಖ ಊರದ್ರೊಳಗೆ ಒಂದು ಯಾವಾಗ ಬರ್ತೈತಿ, ರಾಮದುರ್ಗ, ಭಟ್ಕುರ್ಕಿ, ಲೋಕಾಪುರ, ಆ ನಂತರ ಶಿರಸಂಗಿ, ಸವದತ್ತಿ, ಇಲ್ಲಿ ಒಂದು ನಡು ಊರಿ. ಈ ಊರಿನ ಜನರಿಗೆ ಒಬ್ಬೊಬ್ರು ಸಂಪರ್ಕ ಮಾಡಿ ಒಂದೊಂದು ದಿವಸ ಅವ್ರೇನು ತಾರೀಖು ಕೊಡ್ತಾರೆ ಆ ಪ್ರಕಾರ ಇವರಲ್ಲಿ ರಾಮದುರ್ಗಕ್ಕೆ ಮಾಡಿದರೆ ಒಂದಿಷ್ಟು ಜನ ಅಲ್ಲಿ ಹೋಗುದು, ಆಮೇಲೆ ಒಮ್ಮೆ ಇಲ್ಲೇನೋ ಒಂದಿಷ್ಟು ಬಂದ್ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು. ಅಂದ್ರೆ ರಾಜಕೀಯಸ್ಥರ ಗಮನವನ್ನು ನಾವು ಸೆಳೆಯೋದ್ರ ಮುಖಾಂತರ ಇದನ್ನು ಕೆಲಸ ಮಾಡಲಿಕ್ಕೆ, ಯಾಕಂದ್ರೆ ಅನಾಯಾಸವಾಗಿ ಲೋಕಾಪುರಕ್ಕೆ ಬಂದೈತಿ. ನಮಗೆ ಇಲ್ಲಿ ಧಾರವಾಡಕ್ಕೆ ಬರ್ಬೇಕಾದ್ರೆ ನಾವು ಹೆಂಗೆ ಹೋಗ್ಬೇಕಾಗ್ತಿತ್ತು, ನಾವು ವ್ಯಾಲ್ಯೂಯೇಷನ್ಗೆ ಹೋಗ್ಬೇಕಾದ್ರೆ ನಮಗೆ ಕುರ್ಚಿ ಸ್ಟೇಷನ್ಗೆ ಹೋಗಿ ನಾವು ಹತ್ತಬೇಕಾಗ್ತಿತ್ತು. ನಾವು ಬಸ್ಸಿಗೆ ಹೋದ್ರು ನಮ್ಗೆ ಟ್ರೈನ್ ಫೇರ್ ನಮ್ಗೆ ಕೊಡ್ತಿರ್ತಾರ, TAD ಕೊಡ್ಬೇಕಾದ್ರೆ ನಾವು ಕುರ್ಚಿಯಿಂದ ಕ್ಲೇಮ್ ಮಾಡಬೇಕು. ಕುರ್ಚಿಗೆ ಹೋಗೇ ಇರೋಂಗಿಲ್ಲ, ಹೆಂಗೆ ಕ್ಲೇಮ್ ಮಾಡೋದು? ನಾವು ಟಿಕೆಟ್ ಎಲ್ಲ ಏನಿಲ್ಲ, ನಾವು ಬಸ್ಸಿಗೆ ಹೋಗೋದು, ಬಸ್ಸಿಂದ ತೊಗೊಂಡು ಬಂದ್ಬಿಡೋದು ಆಗ್ತದೆ. ಅದಕ್ಕೆ ಈಗ ಲೋಕಾಪುರ ಆಗೈತಿ, ಭಾಳ ಸರಳ ಐತಿ ಮತ್ತು ಭಾಳ ಜನರು ಇಲ್ಲಿ ಬರುವುದರಿಂದ ಈ ಭಕ್ತರು ನಮಗೆ ಗೊತ್ತಿದೆ. ನನಗನ್ಸಿದ ಮಟ್ಟಿಗೆ ಒಂದು 5,000 ರೂಪಾಯಿದೊಳಗೆ ಜಾತ್ರೆ ಮಾಡಿದ್ದು ನಮ್ಗೆ ಗೊತ್ತೈತಿ. ಆಮೇಲೆ 10,000 ರೂಪಾಯಿದಾಗ ಮಾಡಿದ್ದು ಗೊತ್ತೈತಿ. ಇವತ್ತು ಸುಮಾರು 15-20 ಲಕ್ಷ ರೂಪಾಯಿನೂ ಸಾಲಾರಂಥ ಪರಿಸ್ಥಿತಿ ಒಳಗೆ ಎಷ್ಟು ಜನ ಬರ್ತಾರ ಹೋಗ್ತಾರ ಅನ್ನೋದು ನಿಮಗೂ ಗೊತ್ತೈತಿ. ಇದು ಇನ್ನೂ ಬರುವಂಥ ದಿವಸದೊಳಗೆ ಏನೈತಲ್ಲ ಈಗಿದೆ, ಇದು ಕೂಡ ಇತಿಹಾಸದ ಪುಟಕ್ಕೆ ಸೇರ್ತದೆ. ಅಷ್ಟು ದೊಡ್ಡ ಪ್ರಮಾಣದೊಳಗೆ ಕ್ಷೇತ್ರ ಬೆಳೀತದೆ ಮತ್ತು ಊರಿಗೆ ಜನರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾವ, ನೌಕರಿಗಳು ಸಿಗ್ತಾವೆ, ಎಲ್ಲ ಅನುಕೂಲ ಆಗ್ತದೆ. ದಯವಿಟ್ಟು ಮಾನ್ಯ ಕಾಜಿ ಅವರು ಹೇಳಿದ ಹಾಗೆ ನಾವೆಲ್ಲರೂ ಸಂಘಟಿತವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಲಿಕ್ಕೆ ಗಟ್ಟಿಯಾಗಿ ನಿಂತ್ರಿ ಅಂತಂದ್ರೆ ನಿಶ್ಚಿತವಾಗಿಯೂ ಕೂಡ ಈ ಕಾರ್ಯವನ್ನು ಅದು ನಾವು ಮಾಡ್ಕೊಳ್ಳಿಕ್ಕೆ ಏನು ಭಾಳ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು